ಮೊದಲಿಗೆ ಬಸವೇಶ್ವರರನ್ನು ಹಾಗೂ ವಿದ್ಯಾದೇವತೆಯಾದಂತಹ ಸರಸ್ವತಿಯನ್ನು ಸ್ಮರಿಸುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ಭಾರತೀಯ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣ, ಜನಸಂಖ್ಯಾಶಾಸ್ತ್ರದ ಅರ್ಥ ಮತ್ತು ಕಾರ್ಯ ಉತ್ಪತ್ತಿ, ಅದರ ಜೊತೆಗೆ ಜನಸಂಖ್ಯಾಶಾಸ್ತ್ರದ ವ್ಯಾಖ್ಯೆಗಳು, ಜನಸಂಖ್ಯಾಶಾಸ್ತ್ರದ ಎರಡು ವಿಧಗಳು ಅಥವಾ ಪ್ರಕಾರಗಳು, ಒಂದು ಔಪಚಾರಿಕ ಜನಸಂಖ್ಯಾಶಾಸ್ತ್ರ, ಇನ್ನೊಂದು ಸಾಮಾಜಿಕ ಜನಸಂಖ್ಯಾಶಾಸ್ತ್ರ. ಅದರಲ್ಲಿಯೂ ಈ ಡೆಮೋಗ್ರಫಿಯನ್ನ ಪದವನ್ನ ಮೊದಲು ಪರಿಚಯಿಸಿದಂಥವರು. ಇದ್ರ ಬಗ್ಗೆ ಈ ವಿಷಯಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸ್ ಬಗ್ಗೆ ನಾವು ತಿಳ್ಕೋಬಹುದಾಗಿದೆ. ಅದರಲ್ಲಿ ಭಾರತೀಯ ಜನಸಂಖ್ಯಾಶಾಸ್ತ್ರದ ಚಿತ್ರಣ, ಈ ವಿಷಯಗಳ ಬಗ್ಗೆ ಭಾರತೀಯ ಸಮಾಜ, ಆಧುನಿಕ ಭಾರತೀಯ ಸಮಾಜ ಎದ್ದು ಕಾಣುವಂತಹ ಈ ಒಂದು ಲಕ್ಷಣವೇನಂತಂದ್ರೆ ಅದರ ಜನಸಂಖ್ಯೆ ಅತ್ಯಧಿಕ ಪ್ರಮಾಣ ಏರಿಕೆಯನ್ನು ನೋಡ್ತಾ ಇದ್ದೀವಿ. ಅದರಲ್ಲೂ ಸಹ ಇವತ್ತಿನ ಸ್ಥಿತಿಗತಿ ನೋಡಿದಾಗ, ಜನಸಂಖ್ಯೆ ವಿಷಯ ಸ್ಥಿತಿಗತಿ ನೋಡಿದಾಗ ತೀವ್ರವಾದಂತಹ ರೀತಿಯಲ್ಲಿ ಭಾರತೀಯ ಜನಸಂಖ್ಯೆ ತೀವ್ರಗತಿಯಲ್ಲಿ ಬೆಳವಣಿಗೆ ಬಗ್ಗೆ ನಾವು ಕಾಣ್ತಾ ಇದ್ದೀವಿ. ಅದರಲ್ಲೂ ಸಹ ಇವತ್ತಿನ ಕಾಲಘಟ್ಟದ ಸಂದರ್ಭದಲ್ಲಿ ನೋಡಿದಾಗ ತೀವ್ರವಾದಂತಹ ರೀತಿಯಲ್ಲಿ ಭಾರತೀಯ ಜನಸಂಖ್ಯೆ ಏರಿಕೆ ಪ್ರಮಾಣವನ್ನು ನಾವು ನೋಡಬಹುದಾಗಿದೆ ಅಂತ ಹೇಳಬೇಕಾಗ್ತದ. ಅದರಲ್ಲಿಯೂ 1 ಬಿಲಿಯನ್ಗಿಂತಲೂ ಜನಸಂಖ್ಯೆಯೊಂದಿಗೆ ಜಗತ್ತಿನ ಜನಸಂಖ್ಯೆಯ 17.5% ಹೊಂದಿರುವ ಭಾರತವು ಪ್ರತಿ ವರ್ಷ ಆಸ್ಟ್ರೇಲಿಯಾದಷ್ಟು ಜನಸಂಖ್ಯೆಯನ್ನ ಹೆಚ್ಚುವರಿಯಾಗಿ ಸೇರಿಕೊಳ್ಳುತ್ತಾ ಇದೀಗ 121 ಕೋಟಿಯಷ್ಟು ತಲುಪಿರ್ತಕ್ಕಂತಹ ಜನಸಂಖ್ಯಾ ಸ್ಫೋಟ ಯಾವುದಂತಂದ್ರ ಭಾರತೀಯ ಜನಸಂಖ್ಯೆ ಬೆಳವಣಿಗೆಯ ಜನಸಂಖ್ಯಾ ಸ್ಫೋಟ ಅಂತ ಹೇಳಬಹುದು ನಾವು. ಹೀಗಾಗಿ ಈ ಜನಸಂಖ್ಯೆಯ ವಿಷಯಗಳ ಕುರಿತು, ಭಾರತೀಯ ಜನಸಂಖ್ಯೆಯ ಬೆಳವಣಿಗೆಯ ವಿಷಯಗಳ ಕುರಿತು, ಇದರ ಬಗ್ಗೆ ಇರ್ತಕ್ಕಂತಹ ಈ ಜನಸಂಖ್ಯೆ ಬೆಳವಣಿಗೆಯ ದರದ ಬಗ್ಗೆ ಆಗಲಿ, ಅದರಲ್ಲಿರ್ತಕ್ಕಂತಹ ಈ ಜನಸಂಖ್ಯೆ ಯಾವ ರೀತಿಯಾಗಿ ಈ ಬೆಳವಣಿಗೆಯನ್ನ ತಡೆಗಟ್ಟುವುದ್ರ ಬಗ್ಗೆ ಒಂದು ಕೂಲಂಕಷವಾಗಿ ಈ ಒಂದು ವೈಜ್ಞಾನಿಕವಾಗಿ ಅಧ್ಯಯನವನ್ನ ತಿಳಿಸಿಕೊಡಿಸುವಂಥದ್ದು ಮತ್ತು ಜನಸಂಖ್ಯೆ ಬೆಳವಣಿಗೆಯ ಸಮಸ್ಯೆಯಿಂದ ಹೊರಬರಲು ಈ ಜನಸಂಖ್ಯೆ ಅಧ್ಯಯನ ಶಾಸ್ತ್ರವು ಸಹ ಪ್ರಮುಖ ಪಾತ್ರವನ್ನು ಇದರಲ್ಲಿ ಒಳಗೊಂಡಿದೆ ಅಂತ ಹೇಳ್ಬೋದು. ಅದರಲ್ಲೂ ಸಹ ದೇಶವು ಎದುರಿನ ಪ್ರಮುಖವಾದಂತಹ ಸವಾಲುಗಳನ್ನು ನೋಡಿದಾಗ ದೇಶದ ಜನಸಂಖ್ಯಾ ಶಾಸ್ತ್ರಜ್ಞರಾಗಿ ಬಹಳಷ್ಟು ಚಿಂತಕರಾಗಿ ಇದರ ಬಗ್ಗೆ ಜನಸಂಖ್ಯಾ ಶಾಸ್ತ್ರದ ವಿಷಯಗಳ ಬಗ್ಗೆ, ಅವರ ಜನಸಂಖ್ಯೆ ಸ್ಥಿತಿಗತಿ ಕುರಿತು ಭಾರತದಲ್ಲಿರ್ತಕ್ಕಂಥ ಜನಸಂಖ್ಯಾ ಶಾಸ್ತ್ರಜ್ಞರಾಗಿ, ಸಮಾಜಶಾಸ್ತ್ರಜ್ಞರಾಗಿ, ಸಮಾಜ ಚಿಂತಕರಾಗಿ ಇದರ ಜನಸಂಖ್ಯೆ ಬೆಳವಣಿಗೆ ಕುರಿತು ಒಂದು ವೈಜ್ಞಾನಿಕವಾಗಿ ಅಧ್ಯಯನವನ್ನ ಕಲೆ ಹಾಕುವುದಾಗಲಿ, ಅದರ ಬಗ್ಗೆ ಮಾಹಿತಿಗಳನ್ನ ಸಂಗ್ರಹಿಸುವುದಾಗಲಿ, ಅದರ ಕಾರ್ಯವನ್ನ ಅದರಲ್ಲಿಯೂ ಜನಸಂಖ್ಯಾ ಶಾಸ್ತ್ರಜ್ಞರು ಮತ್ತು ಸಮಾಜಶಾಸ್ತ್ರಜ್ಞರು ಮತ್ತು ಸಮಾಜದ ಚಿಂತಕರು ಈ ಜನಸಂಖ್ಯೆಯ ಬೆಳವಣಿಗೆ ಬಗ್ಗೆ ತಡೆಗಟ್ಟುವಲ್ಲಿ ಅದರ ಬಗ್ಗೆ ಸಂಪೂರ್ಣವಾದಂತಹ ಅಧ್ಯಯನದ ಮಾಹಿತಿಗಳನ್ನ ತಿಳಿಸಿಕೊಡುವಂತಹ ಕಾರ್ಯ ಯಾವುದು ಮಾಡ್ತಾರಂತಂದ್ರ ಭಾರತೀಯ ಜನಸಂಖ್ಯಾ ಶಾಸ್ತ್ರ ಅಂತಕ್ಕಂತಹ ಈ ವಿಷಯ ತಿಳಿಸಿಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ನಾವು ನೋಡಬಹುದಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಜನಸಂಖ್ಯಾ ಶಾಸ್ತ್ರದ ಅರ್ಥ ಮತ್ತು ಅದರ ಕಾರ್ಯ ಉತ್ಪತ್ತಿ ಬಗ್ಗೆ ನಾವು ತಿಳ್ಕೋಬಹುದಾಗಿದೆ. ಮೊದಲಿಗೆ ಈ ಡೆಮೋಗ್ರಫಿ ಎಂಬ ಪದ ಹೇಗೆ ಉತ್ಪತ್ತಿ ಆದ ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೋಬಹುದಾಗಿದೆ. ಜನಸಂಖ್ಯಾ ಶಾಸ್ತ್ರವನ್ನು ಇಂಗ್ಲಿಷ್ನಲ್ಲಿ ಡೆಮೋಗ್ರಫಿ ಎನ್ನಲಾಗುವುದು. ಅಂದ್ರೆ ಜನಸಂಖ್ಯಾ ಶಾಸ್ತ್ರವನ್ನು ಇಂಗ್ಲಿಷ್ನಲ್ಲಿ ಏನಿದೆ ಡೆಮೋಗ್ರಫಿ, ಈ ಪದವನ್ನು ನಾವು ಬಳಸ್ತಾ ಇದ್ದೀವಿ. ಈ ಡೆಮೋಗ್ರಫಿ ಎಂಬ ಪದವು ಆಂಗ್ಲ ಭಾಷಾ ಪದವು. ಇದು ಗ್ರೀಕ್ ಭಾಷೆಯಿಂದ ಬಂದಿದೆ. ಇದು ಏನಂತಂದ್ರೆ ಈ ಡೆಮೋಗ್ರಫಿ ಎಂಬ ಪದವು ಮುಖ್ಯವಾಗಿ ಇಂಗ್ಲಿಷ್ ಪದದಲ್ಲಿ ನಾವು ಡೆಮೋಗ್ರಫಿ ಅಂತೀವಿ. ಈ ಪದವು ಸಹ ಆಂಗ್ಲ ಭಾಷೆಯ ಪದವು. ಇದು ಗ್ರೀಕ್ ಭಾಷೆಯ ಡೆಮೋಸ್ ಅಂತ ಕರೀತೀವಿ ಮತ್ತು ಗ್ರಾಫಿಯನ್ ಅಂತ ಕರೀತಾ ಇದೀವಿ. ಎರಡು ಪದಗಳಿಂದ ಬಂದಿದೆ. ಗ್ರೀಕ್ ಭಾಷೆಯಲ್ಲಿ 2 ಪದಗಳಿಂದ ಬಂದಲ್ಲ. ಒಂದು ಗ್ರೀಕ್ ಭಾಷೆಯಲ್ಲಿ ಡೆಮೋಸ್ ಮತ್ತು ಇನ್ನೊಂದು ಗ್ರಾಫಿ. ಅಂದ್ರೆ ಏನು ಮುಖ್ಯವಾಗಿ ಡೆಮೋಸ್ ಅಂತಂದ್ರೆ ಗ್ರೀಕ್ ಭಾಷೆಯಲ್ಲಿ ಡೆಮೋಸ್ ಅಂತಂದ್ರೆ ಜನರು ಮತ್ತು ಗ್ರಾಫಿಯನ್ ಏನಂತಂದ್ರೆ ವಿವರಿಸುವ ಅಥವಾ
ಚಿತ್ರಣ ಎಂಬ ಮೂರು ಪದಗಳಿಂದ ಉತ್ಪತ್ತಿಯನ್ನು ಒಳಗೊಂಡಿದೆ. ಒಟ್ಟಾರೆ ಜನಸಂಖ್ಯಾಶಾಸ್ತ್ರವನ್ನು ಇಂಗ್ಲಿಷ್ನಲ್ಲಿ ಡೆಮೋಗ್ರಫಿ ಎನ್ನಲಾಗುವುದು. ಡೆಮೋಗ್ರಫಿ ಎಂಬ ಪದವು ಆಂಗ್ಲ ಭಾಷಾ ಪದವು, ಇದು ಗ್ರೀಕ್ ಭಾಷೆಯಿಂದ ಬಂದಿದೆ. ಡೆಮೋಸ್ ಎಂದರೆ ಜನರು ಮತ್ತು ಗ್ರಾಫಿನ್ ಎಂದರೆ ವಿವರಿಸುವ ಅಥವಾ ಚಿತ್ರಣ ಎಂಬ ಮೂಲ ಪದಗಳಿಂದ ಉತ್ಪತ್ತಿಯನ್ನು ಒಳಗೊಂಡಿದೆ. ಹೀಗಾಗಿ ಈ ಡೆಮೋಗ್ರಫಿ ಎಂಬ ಪದದ ಅರ್ಥ ಜನರ ಬಗೆಗಿನ ವಿವರಣೆ ಎಂಬುದಾಗಿದೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಡೆಮೋಗ್ರಫಿ ಎಂಬ ಪದದ ಅರ್ಥ ಜನರ ಬಗೆಗಿನ ವಿವರಣೆ ಎಂಬುದ ಅರ್ಥವನ್ನ ಕೊಡುವಂಥದ್ದು ಯಾವುದಾಗಿದೆ, ಡೆಮೋಗ್ರಫಿ ಎಂಬ ಪದವನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಈ ರೀತಿಯಲ್ಲೂ ಸಹ ಒಟ್ಟಾರೆ ಈ ಡೆಮೋಗ್ರಫಿಯು ಸಹ ತನ್ನದೇ ಆದಂತಹ ಜನರ ಬಗೆಗಿನ ವಿವರಣೆಯನ್ನ, ಚಿತ್ರಣವನ್ನ ಕೊಡುವಂಥದ್ದು ಯಾವುದಾಗಿದೆ ಅಂತಂದ್ರೆ ಡೆಮೋಗ್ರಫಿ ಪದ ಅರ್ಥವನ್ನು ನೋಡ್ತಾ ಇದ್ವಿ. ಒಟ್ಟಾರೆ ಈ ಪದಗಳ ಮೂಲಕವಾಗಿನೇ ನಾವು ವಿಷಯ ಅಧ್ಯಯನ ಬಗ್ಗೆ ನಾವು ತಿಳ್ಕೋಬಹುದು. ಅದರ ಜೊತೆಗೆ ಈ ಡೆಮೋಗ್ರಫಿ ಪದದ ವ್ಯಾಖ್ಯಾನ ಅಂದ್ರೆ ಜನಸಂಖ್ಯಾ ಶಾಸ್ತ್ರದ ವ್ಯಾಖ್ಯಾನ ಬಗ್ಗೆ ವಿವಿಧ ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂತಹ ವಿಷಯ ಆಧಾರ ಮೂಲಕವಾಗಿಯೇ ವ್ಯಾಖ್ಯಾನವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿಯೂ ದ ಬ್ಲ್ಯಾಕ್ ವೆಲ್ ಡಿಕ್ಷನರಿ ಆಫ್ ಸೋಶಿಯಾಲಜಿ ಎಂಬ ಪ್ರಕಾರ ಮಾನವನ ಜನಸಂಖ್ಯೆಯ ಬೆಳವಣಿಗೆ, ಗಾತ್ರ, ಸಮ್ಮಿಶ್ರಣ, ಹಂಚಿಕೆ ಮತ್ತು ಚಲನೆಗೆ ಸಂಬಂಧಿಸಿದ ಕ್ರಮಬದ್ಧವಾದ ಅಧ್ಯಯನವೇ ಜನಸಂಖ್ಯಾಶಾಸ್ತ್ರ ಎಂದು ಕರೆದಿರುವರು. ಇಲ್ಲಿರ್ತಕ್ಕಂತಹ ದ ಬ್ಲ್ಯಾಕ್ ವೆಲ್ ಡಿಕ್ಷನರಿ ಆಫ್ ಸೋಶಿಯಾಲಜಿ ಎಂಬ ಪ್ರಕಾರ ಮಾನವನ ಜನಸಂಖ್ಯೆಯ ಬೆಳವಣಿಗೆ, ಗಾತ್ರ, ಸಮ್ಮಿಶ್ರಣ, ಹಂಚಿಕೆ ಮತ್ತು ಚಲನೆಗೆ ಸಂಬಂಧಿಸಿದ ಕ್ರಮಬದ್ಧವಾದ ಅಧ್ಯಯನವೇ ಜನಸಂಖ್ಯಾಶಾಸ್ತ್ರ ಎಂದು ಕರೆಯುವರು. ಅಂದ್ರೆ ಜನಸಂಖ್ಯೆ ಇರ್ತಕ್ಕಂಥ ಜನನ ಮರಣ ಪ್ರಮಾಣ ಆಗಲಿ, ವಯ ರಚನೆ ಆಗಲಿ, ಗ್ರಾಮ ಮತ್ತು ನಗರಗಳ ವ್ಯತ್ಯಾಸ ಆಗಲಿ, ಇವೆಲ್ಲ ಕುರಿತು ಒಂದು ಕ್ರಮಬದ್ಧವಾದಂಥ ರೀತಿಯಲ್ಲಿ ಅಧ್ಯಯನವನ್ನ ಕೈಗೊಳ್ಳುವಂತ ಶಾಸ್ತ್ರ ಯಾವುದಂತಂದ್ರೆ ಜನಸಂಖ್ಯಾ ಶಾಸ್ತ್ರ ಬಗ್ಗೆ ಈ ರೀತಿ ಇರ್ತಕ್ಕಂಥ ದ ಬ್ಲ್ಯಾಕ್ ವೆಲ್ ಡಿಕ್ಷನರಿ ಆಫ್ ಸೋಶಿಯಾಲಜಿ ಎಂಬ ವಿಚಾರಧಾರೆಯಲ್ಲಿ ಈ ರೀತಿಯಲ್ಲಿ ತಮ್ಮ ಡೆಮೋಗ್ರಫಿಯ ವಿಷಯಗಳ ಕುರಿತು ವ್ಯಾಖ್ಯಾನ ಈ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳುವುದು. ಅದೇ ರೀತಿಯಾಗಿ ಸರಳ ಪದದಲ್ಲಿ ಹೇಳುವುದಾದರೆ ಮಾನವನ ಜನಸಂಖ್ಯೆ ಕ್ರಮಬದ್ಧವಾದ ಅಥವಾ ವೈಜ್ಞಾನಿಕ ಅಧ್ಯಯನವನ್ನ ಜನಸಂಖ್ಯಾ ಶಾಸ್ತ್ರ ಅಂತ ಹೇಳ್ತಾರೆ. ಅಂದ್ರೆ ಅತ್ಯಂತ ಸರಳ ಪದದಲ್ಲಿ ಅಂತಂದ್ರೆ ಮಾನವನ ಜನಸಂಖ್ಯೆ ಕ್ರಮಬದ್ಧವಾದ ಅಥವಾ ವೈಜ್ಞಾನಿಕವಾಗಿ ಅಧ್ಯಯನವನ್ನ ಜನಸಂಖ್ಯಾ ಶಾಸ್ತ್ರ ಅಂತಂದು ಹೇಳ್ತಾರೆ. ಅಂದ್ರೆ ಜನಸಂಖ್ಯಾ ಶಾಸ್ತ್ರ ಅಂತಂದ್ರೆ ಸರಳ ಅಂತಂದ್ರೆ ಇನ್ನ ಮಾನವ ಜನಸಂಖ್ಯೆ, ಜನನ ಮತ್ತು ಮರಣ ಪ್ರಮಾಣ ಆಗಲಿ, ವಯ ರಚನೆ ಆಗಲಿ, ಮತ್ತೆ ಲಿಂಗಾನುಪಾತ ಆಗಲಿ, ಗ್ರಾಮ ಮತ್ತು ನಗರಗಳಿರ್ತಕ್ಕಂಥ ವಲಸೆ ಬಗ್ಗೆ ಆಗಲಿ, ಇವುಗಳ ಕುರಿತು ಒಂದು ವೈಜ್ಞಾನಿಕವಾಗಿ ಅಧ್ಯಯನವನ್ನ ಕೈಗೊಳ್ಳುವಂತಹ ಶಾಸ್ತ್ರಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಜನಸಂಖ್ಯಾ ಶಾಸ್ತ್ರ ಅಂತ ಕರೀತಾರೆ. ಅದರ ಒಟ್ಟಾರೆ ಈ ರೀತಿಯಲ್ಲಿ ಒಟ್ಟಿಗೆ ಜನಸಂಖ್ಯೆ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನವನ್ನ ಕೈಗೊಳ್ಳೋದಕ್ಕೆ ಏನಂತಾರೆ ಜನಸಂಖ್ಯೆ ಶಾಸ್ತ್ರ ಅಂತಂತಾರೆ. ಅದ್ರ ಜೊತೆಗೆ ಜನಸಂಖ್ಯಾ ಶಾಸ್ತ್ರವು ಮಾನವನ ಜನಸಂಖ್ಯೆಗೆ ಸಂಬಂಧಿಸಿದಂತೆ ಜನಸಂಖ್ಯೆ ಗಾತ್ರ ಮತ್ತು ಅದರ ಸಂರಚನೆ ಬಗ್ಗೆ ಆಗಲಿ, ಅಂದರೆ ಜನಸಂಖ್ಯೆಯಲ್ಲಿ ಕಾಣುಬರುವಂತಹ ವಿಭಿನ್ನ ವಯಸ್ಸಿನ, ಲಿಂಗದ, ಜಾತಿ ಮತ್ತು ಜನಾಂಗೀಯ ಮೂಲದ ಜನರ ಸಮ್ಮಿಶ್ರಣವನ್ನ ಸಂಖ್ಯಾಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಅಧ್ಯಯನವನ್ನ ಮಾಡುವಂತಹ ಶಾಸ್ತ್ರ ಯಾವುದಾಗಿದೆ ಅಂತಂದ್ರೆ ಜನಸಂಖ್ಯಾ ಶಾಸ್ತ್ರವಾಗಿದೆ ಅನ್ನೋದ್ರ ಬಗ್ಗೆ ಈ ಅರ್ಥವನ್ನು ನಾವು ನೋಡ್ಬೋದು. ಒಟ್ಟಾರೆ ಜನಸಂಖ್ಯಾ ಶಾಸ್ತ್ರದ ಬೆಳವಣಿಗೆ, ಅದು ಸಂಬಂಧಿಸಿದಂತ ಓದುಗಳನ್ನಾಗಲಿ ಹಾಗೂ ಅನನ್ಯ ಪ್ರಕ್ರಿಯೆಗಳ ಬಗ್ಗೆ ಆಗಲಿ ಅದು ಅಧ್ಯಯನವನ್ನ ಮಾಡುವಂತ ಶಾಸ್ತ್ರ ಯಾವುದಾಗಿದೆ ಜನಸಂಖ್ಯಾ ಶಾಸ್ತ್ರ ಅಂತ ಹೇಳ್ಬೋದು. ಮತ್ತು ಜನಸಂಖ್ಯಾ ಶಾಸ್ತ್ರವೂ ಸಹ ಈ ವಿಷಯ ಅಧ್ಯಯನ ಬಗ್ಗೆ ನೋಡಿದಾಗ ಸಂಖ್ಯಾಶಾಸ್ತ್ರ ಮಾಹಿತಿಗಳನ್ನ ಯಾವುದೇ ರಾಜ್ಯದ ಯೋಜನೆ ಮತ್ತು ಧೋರಣೆಗಳನ್ನ ನಿರ್ವಹಿಸಲು, ಅದರಲ್ಲೂ ಸಹ ಮುಖ್ಯವಾಗಿ ಆರ್ಥಿಕ ಅಭಿವೃದ್ಧಿ ಹಾಗೂ ಸಾರ್ವಜನಿಕ ಕಲ್ಯಾಣ ಕಾರ್ಯ ಕುರಿತಾದಂಥ ತೀರ್ಮಾನಗಳನ್ನಾಗಲಿ ತೆಗೆದುಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸುವಂತ ಕಾರ್ಯವನ್ನು ಯಾವುದು ಮಾಡ್ತದಂತಂದ್ರೆ ಜನಸಂಖ್ಯಾ ಶಾಸ್ತ್ರವನ್ನು ಮಾಡ್ತಂತ ಹೇಳೋದು. ಒಟ್ಟಾರೆ ಜನಸಂಖ್ಯಾ ಶಾಸ್ತ್ರದ ಅಧ್ಯಯನದಿಂದ ಏನು ತಿಳಿಸ್ಕೊಡ್ತದಂತಂದ್ರೆ ನಮಗ ಜನಸಂಖ್ಯಾ ಶಾಸ್ತ್ರ ಅಲ್ಲಿರ್ತಕ್ಕಂಥ ಸರ್ಕಾರದವರಾಗಲಿ, ಅಲ್ಲಿರ್ತಕ್ಕಂತಹ ಸರ್ಕಾರ ಯೋಜನೆಗಳನ್ನಾಗಲಿ, ಆಡಳಿತ ಕಾರ್ಯಕ್ರಮಗಳಲ್ಲಾಗಲಿ, ಹೀಗಾಗಿ ಯಾವುದೇ ಒಂದು ಕಾರ್ಯ ಯೋಜನೆಗಳನ್ನ, ರಾಷ್ಟ್ರದ ಅಭಿವೃದ್ಧಿ ಕಾರ್ಯ ಯೋಜನೆಗಳನ್ನ ರೂಪಿಸುವಂತ ಸಂದರ್ಭದಲ್ಲಿ ಆಗಲಿ ಜನಸಂಖ್ಯೆಯ ಮಾಹಿತಿಗಳನ್ನ
ಅಂಕಿಅಂಶಗಳನ್ನು ಒದಗಿಸಿಕೊಡುವಲ್ಲಿ ಜನಸಂಖ್ಯಾ ಶಾಸ್ತ್ರ ಪಾತ್ರ ಏನಾಗಿದೆ, ಅತ್ಯಂತ ಹಿರಿದಾಗಿದೆ ಇರತಕ್ಕಂಥ ಅರ್ಥವನ್ನು ನಾವು ನೋಡಬಹುದಾಗಿದೆ ಅಂತ ಹೇಳುವುದು. ಅದರಲ್ಲಿ ಇವತ್ತಿನ ಕ್ಲಾಸ್ನೊಳಗ ಅದರಲ್ಲಿ ಜನಸಂಖ್ಯಾ ಶಾಸ್ತ್ರದ ಪ್ರಕಾರದ ಬಗ್ಗೆ ನಾವು ತಿಳ್ಕೋಬಹುದಾಗಿದೆ. ಜನಸಂಖ್ಯಾ ಶಾಸ್ತ್ರದ ಪ್ರಕಾರ ಅಥವಾ ವಿಧಗಳು, ಎರಡು ವಿಧಗಳನ್ನು ನೋಡ್ತಾ ಇದ್ದೀವಿ. ಒಂದನೇದು ಔಪಚಾರಿಕ ಜನಸಂಖ್ಯಾ ಶಾಸ್ತ್ರ ಬಗ್ಗೆ ನಾವು ತಿಳ್ಕೋಬಹುದು. ಮೊದಲೇ ಔಪಚಾರಿಕ ಜನಸಂಖ್ಯಾ ಶಾಸ್ತ್ರದಲ್ಲಿ ಎರಡು ಪ್ರಕಾರಗಳು, ಒಂದು ಔಪಚಾರಿಕ ಜನಸಂಖ್ಯಾ ಶಾಸ್ತ್ರ, ಇನ್ನೊಂದು ಸಾಮಾಜಿಕ ಜನಸಂಖ್ಯಾ ಶಾಸ್ತ್ರ. ಮೊದಲಿಗೆ ನಾವು ಔಪಚಾರಿಕ ಜನಸಂಖ್ಯಾ ಶಾಸ್ತ್ರ ಅಂದ್ರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬಹುದು. ಈ ಜನಸಂಖ್ಯಾ ಶಾಸ್ತ್ರದ ಜನಸಂಖ್ಯೆ ಮೊದಲನೇದು ಔಪಚಾರಿಕ ಜನಸಂಖ್ಯಾ ಶಾಸ್ತ್ರ ಅಂದ್ರೆ ಜನಸಂಖ್ಯೆಯ ಮೂಲಕ ಘಟಕಗಳ ವಿಶ್ಲೇಷಣೆ ಮತ್ತು ಮಾಪನಕ್ಕೆ ಸಂಬಂಧಿಸಿದ ವಿಜ್ಞಾನವಾಗಿದೆ. ಜನಸಂಖ್ಯೆಯ ಬೆಳವಣಿಗೆ ಮತ್ತು ಅದರ ಸಂಯೋಜನೆಯಲ್ಲಾಗುವ ಬದಲಾವಣೆಗಳನ್ನು ಪೂರ್ವಭಾವಿಯಾಗಿ ತಿಳಿಸಲು ಸೂಕ್ತವಾದ ಗಣಿತಶಾಸ್ತ್ರೀಯ ವಿಧಾನದ ಮೂಲಕ ಪರಿಮಾಣಾತ್ಮಕ ವಿಶ್ಲೇಷಣೆಗಳನ್ನು ಔಪಚಾರಿಕ ಜನಸಂಖ್ಯಾ ಶಾಸ್ತ್ರ ಮಾಡುತ್ತದೆ ಅನ್ನೋದ್ರ ಬಗ್ಗೆ ಈ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಔಪಚಾರಿಕ ಜನಸಂಖ್ಯಾ ಶಾಸ್ತ್ರ ಅಂತಂದ್ರೆ ಜನಸಂಖ್ಯೆಯ ಮೂಲ ಘಟಕಗಳ ವಿಶ್ಲೇಷಣೆ ಮತ್ತು ಮಾಪನಕ್ಕೆ ಸಂಬಂಧಿಸಿದ ವಿಜ್ಞಾನವಾಗಿದೆ. ಜನಸಂಖ್ಯೆಯ ಬೆಳವಣಿಗೆ ಮತ್ತು ಅದರ ಸಂಯೋಜನೆಯಲ್ಲಾಗುವ ಬದಲಾವಣೆಗಳನ್ನು ಪೂರ್ವಭಾವಿಯಾಗಿ ತಿಳಿಸಲು ಸೂಕ್ತವಾದ ಗಣಿತಶಾಸ್ತ್ರೀಯ ವಿಧಾನದ ಮೂಲಕ ಪರಿಮಾಣಾತ್ಮಕ ವಿಶ್ಲೇಷಣೆಗಳನ್ನು ಔಪಚಾರಿಕ ಜನಸಂಖ್ಯಾ ಶಾಸ್ತ್ರ ಎನ್ನಲಾಗುವುದು. ಅಂದ್ರೆ ಒಟ್ಟಾರೆ ಜನಸಂಖ್ಯೆಯಲ್ಲಿ ಮೂಲ ಘಟಕಗಳಲ್ಲಿ ಅಲ್ಲ ಜನನ ಪ್ರಮಾಣ, ವಯೋರಚನೆ, ಲಿಂಗಾನುಪಾತ, ಅದರಲ್ಲಿರ್ತಕ್ಕಂಥ ಜನನ ಮತ್ತು ಮರಣ ಪ್ರಮಾಣ, ಅದರಲ್ಲಿ ಗ್ರಾಮ ಮತ್ತು ನಗರಗಳ ವಲಸೆ, ಇವೆಲ್ಲ ಕುರಿತು ಒಂದು ವೈಜ್ಞಾನಿಕವಾದಂಥ ರೀತಿಯಲ್ಲಿ ಅಂದ್ರೆ ಒಂದು ಗಣಿತ ಆಧಾರದ ಅನುಗುಣವಾಗಿ ಒಂದು ವೈಜ್ಞಾನಿಕವಾಗಿ ಅಧ್ಯಯನವನ್ನ ಕೈಗೊಳ್ಳೋದಕ್ಕೆ ಏನಂತಂದ್ರೆ ಔಪಚಾರಿಕ ಜನಸಂಖ್ಯಾ ಶಾಸ್ತ್ರ ಅಂತ ಬಗ್ಗೆ ಈ ರೀತಿಯಲ್ಲಿ ನಾವು ತಿಳ್ಕೋಬಹುದು. ಅದೇ ತರನಾಗಿ ಜನಸಂಖ್ಯಾ ಶಾಸ್ತ್ರದ ಎರಡನೇ ವಿಧ ಅಥವಾ ಪ್ರಕಾರದೊಳಗ ಎರಡನೇದು ಸಾಮಾಜಿಕ ಜನಸಂಖ್ಯಾ ಶಾಸ್ತ್ರ. ಈ ಸಾಮಾಜಿಕ ಜನಸಂಖ್ಯಾ ಶಾಸ್ತ್ರವು ಸಹ ಇದರ ಬಗ್ಗೆ ನಾವು ಅರ್ಥವನ್ನು ನೋಡಿದಾಗ ಸಾಮಾಜಿಕ ಜನಸಂಖ್ಯಾ ಶಾಸ್ತ್ರ ಅಂದರೆ ಸಾಮಾಜಿಕ ಜನಸಂಖ್ಯಾ ಶಾಸ್ತ್ರವು ಗುಣಾತ್ಮಕ ಕ್ಷೇತ್ರವಾಗಿದ್ದು ಜನಸಮೂಹದ ಸಾಮಾಜಿಕ, ಆರ್ಥಿಕ ಅಥವಾ ರಾಜಕೀಯ ಅಂಶಗಳನ್ನ ಅಧ್ಯಯನವನ್ನ ಮಾಡ್ತದೆ. ಎಲ್ಲ ಪ್ರಕಾರದ ಜನಸಂಖ್ಯಾ ಶಾಸ್ತ್ರದ ಅಧ್ಯಯನವು ಎಣಿಕೆ ವಿಧಾನದ ಮೂಲಕ ಪ್ರಕ್ರಿಯೆಗಳನ್ನು ಆಧರಿಸಿದೆ. ಇದು ಸಹ ಅಂದ್ರೆ ಇಲ್ಲಿ ಸಾಮಾಜಿಕ ಜನಸಂಖ್ಯಾ ಶಾಸ್ತ್ರವು ಇಲ್ಲಿರ್ತಕ್ಕಂತಹ ಅಲ್ಲಿ ಬರುವಂತಹ ಜನಸಮೂಹದ ಸಾಮಾಜಿಕ, ಆರ್ಥಿಕ ಅಥವಾ ರಾಜಕೀಯ ಅಂಶಗಳ ಕುರಿತು ಒಂದು ಅಂಕಿ ಅಂಶಗಳ ಮೂಲಕವಾಗಿ ಒಂದು ಅಲ್ಲಿನ ಮುಖ್ಯವಾಗಿ ಏಣಿಯ ಕ್ರಮದಲ್ಲಿ ಅಂದ್ರೆ ಉದಾಹರಣೆಗೆ ನಾವು ಜನನ ಮತ್ತು ಮರಣ ಪ್ರಮಾಣದ ಬಗ್ಗೆ ಇರ್ತಕ್ಕಂಥ ನೋಡ್ತಾ ಇದ್ದೀವಿ ನಾವು. ಅಂದ್ರೆ ಇವುಗಳನ್ನ ಯಾವ ರೀತಿಯಾಗಿ 19ರ ಉದಾಹರಣೆಯಾಗಿ ನೋಡಿದಾಗ ಒಂದು ಯಾವುದೇ ಒಂದು ಇಸ್ವಿಯನ್ನು ತೆಗೆದುಕೊಂಡಾಗ ಉದಾಹರಣೆಗೆ 2010ರ ಅವಧಿ ಒಳಗ ಅಂದ್ರೆ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಬಗ್ಗೆ ನೋಡಿದಾಗ ಅವುಗಳಿರ್ತಕ್ಕಂಥ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣದಲ್ಲಿರ್ತಕ್ಕಂಥ ಬೆಳವಣಿಗೆ ಮತ್ತು ಅದರಲ್ಲಿರ್ತಕ್ಕಂಥ ಮರಣ ಪ್ರಮಾಣದ ಇರ್ತಕ್ಕಂಥ ಅಂಶಗಳ ಬಗ್ಗೆ ಅಂಕಿ ಅಂಶಗಳ ಬಗ್ಗೆ ಇಲ್ಲಿ ಒಂದು ಎಣಿಕೆಯ ಪ್ರಮಾಣದಲ್ಲಿ ಗಣಿತ ಆಧಾರದ ಮೂಲಕವಾಗಿಯೇ ಅಲ್ಲಿ ಬರುವಂತಹ ಸಾಮಾಜಿಕ, ಆರ್ಥಿಕ ಹಾಗೂ ಅಲ್ಲಿ ಬರುವಂತಹ ರಾಜಕೀಯ ವಿಷಯಗಳನ್ನ ಒಂದು ಅಂಕಿ ಅಂಶಗಳ ಮೂಲಕವಾಗಿ ಅಧ್ಯಯನವನ್ನ ಕೈಗೊಳ್ಳೋದಕ್ಕೆ ನಾವು ಈ ಸಾಮಾಜಿಕ ಜನಸಂಖ್ಯಾ ಶಾಸ್ತ್ರ ಅಂತ ಕರೀತಾ ಇದ್ದೀವಿ. ಒಟ್ಟಾರೆ ಇಲ್ಲಿ ಸಾಮಾಜಿಕ ಜನಸಂಖ್ಯಾ ಶಾಸ್ತ್ರವು ಗುಣಾತ್ಮಕ ಕ್ಷೇತ್ರವಾಗಿದ್ದು ಜನರ ಸಮೂಹದ ಸಾಮಾಜಿಕ, ಆರ್ಥಿಕ ಅಥವಾ ರಾಜಕೀಯ ಅಂಶಗಳನ್ನ ಅಧ್ಯಯನವನ್ನ ಕೈಗೊಳ್ತದೆ. ಎಲ್ಲ ಪ್ರಕಾರದ ಜನಸಂಖ್ಯಾ ಶಾಸ್ತ್ರೀಯ ಅಧ್ಯಯನಗಳು ಎಣಿಯ ಕ್ರಿಯಾ ವಿಧಾನಗಳ ಪ್ರಕ್ರಿಯೆಗಳನ್ನ ಆಧರಿಸಿದೆ ಅಂತ ಹೇಳುವುದು. ಉದಾಹರಣೆಗೆ ಜನಗಣತಿ ಅಥವಾ ಸಮೀಕ್ಷೆ ಆಗಲಿ, ಇವು ನಿರ್ದಿಷ್ಟ ಕ್ಷೇತ್ರದಲ್ಲಿ ವಾಸಿಸುವ ಜನರ ಸಂಬಂಧಿಸಿದ ಮಾಹಿತಿಗಳನ್ನ ಈ ಅಧ್ಯಯನವನ್ನ ಕೈಗೊಳ್ಳುವಂತ ಕಾರ್ಯ ಯಾವುದು ಮಾಡ್ತಂತೆ, ವಿಧಾನ ಯಾವುದಂತಂದ್ರೆ ಈ ಸಾಮಾಜಿಕ ಜನಸಂಖ್ಯಾ ಶಾಸ್ತ್ರವನ್ನ ತಿಳಿಸ್ಕೊಡ್ತದ. ಈ ರೀತಿಯಲ್ಲೂ ಸಹ ಈ ಜನಸಂಖ್ಯಾ ಶಾಸ್ತ್ರವೂ ಸಹ ಈ ಎರಡು ರೀತಿಯ ಜನಸಂಖ್ಯಾ ಶಾಸ್ತ್ರದ ಎರಡು ಪ್ರಕಾರದ ವಿಧಾನಗಳನ್ನು ನಾವು ತಿಳ್ಕೊಳ್ಳುವುದಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆ ಈ ಜನಸಂಖ್ಯಾ ಶಾಸ್ತ್ರ ಅದರಲ್ಲೂ ಸಹ
ಈ ಜನಸಂಖ್ಯೆ ಶಾಸ್ತ್ರ ವಿಷಯ ತಿಳಿದಾಗ ಈ ವಾಸ್ತವದಲ್ಲಿ ಸಮಾಜಶಾಸ್ತ್ರದ ಉಗಮ ಮತ್ತು ಅದರ ಒಂದು ಪ್ರತ್ಯೇಕ ಅಧ್ಯಯನ ಶಾಸ್ತ್ರವನ್ನಾಗಿ ಯಶಸ್ವಿಗೊಳಿಸುವಲ್ಲಿ ಜನಸಂಖ್ಯೆ ಶಾಸ್ತ್ರವು ಪಾತ್ರವು ಅತ್ಯಂತ ಹಿರಿಯದಾಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬಹುದು. ಅದರ ಜೊತೆಗೆ ಈ ಜನಸಂಖ್ಯೆ ಶಾಸ್ತ್ರ ಸಂಬಂಧಿಸಿದಂತ ಅಂಕಿಅಂಶಗಳ ಸಂಗ್ರಹಣೆ ಹಾಗೂ ಅದರ ಅಧ್ಯಯನದ ಕುರಿತು 1662ರಲ್ಲಿ ಮೊಟ್ಟ ಮೊದಲು ಇಂಗ್ಲೆಂಡಿನ ಜಾನ್ ಗ್ರಾಂಟ್ ಅಂದ್ರೆ ಜನಸಂಖ್ಯೆಯ ಸಂಬಂಧಿಸಿದಂತ ವಿಷಯದ ಬಗ್ಗೆ ಅಂದ್ರೆ ಜನಸಂಖ್ಯೆಗೆ ಸಂಬಂಧಿಸಿದ ಅಂಕಿಅಂಶಗಳ ಸಂಗ್ರಹಣೆ ಹಾಗೂ ಅಧ್ಯಯನ ಕುರಿತು 1662ರಲ್ಲಿ ಮೊಟ್ಟ ಮೊದಲು ಪ್ರಯತ್ನವನ್ನು ನಡೆಸಿದಂತವರು ಇಂಗ್ಲೆಂಡಿನ ಜಾನ್ ಗ್ರೌಂಟ್. ಅಂದ್ರೆ ಇಲ್ಲಿ ಜಾನ್ ಗ್ರೌಂಟ್ ಅವರು ಇಂಗ್ಲೆಂಡಿನವರು. ಇವರು ಜನಸಂಖ್ಯೆ ಸಂಬಂಧಿಸಿದ ಅಂಕಿಅಂಶಗಳ ಬಗ್ಗೆ ಅಂದ್ರೆ ಇಲ್ಲಿ ಅಂಕಿಅಂಶಗಳು ಈ ಸಂಗ್ರಹಣೆ ಮತ್ತು ಅಧ್ಯಯನ ಕುರಿತು 1662ರಲ್ಲಿ ಮೊಟ್ಟ ಮೊದಲು ಪ್ರಯತ್ನವನ್ನ ಮಾಡಿದಂತವ್ರು ಯಾರಂತಂದ್ರೆ ಇಂಗ್ಲೆಂಡಿನ ಜಾನ್ ಗ್ರೌಂಟ್ ಅಂತ ಹೇಳ್ಬೋದು. ಇವರು ಸಹ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದಾರಂತ ಹೇಳಿಕಾಗ್ತದೆ. ಅದರಲ್ಲಿಯೂ ಸಹ ಮತ್ತು ಅದರಲ್ಲಿ ಮುಖ್ಯವಾಗಿ ಈ ಭಾರತೀಯ ಜನಸಂಖ್ಯೆ ಶಾಸ್ತ್ರದ ಚಿತ್ರ ವಿಷಯಗಳ ಅಧ್ಯಯನ ನೋಡಿದಾಗ ಅದರಲ್ಲಿ ಡೆಮೋಗ್ರಫಿ ಎಂಬ ಪದವನ್ನ 1855ರಲ್ಲಿ ಅಶಿಲ್ ಡಿಯಾರ್ಡ್ ಎಂಬ ಶಾಸ್ತ್ರಜ್ಞ ಈ ಡೆಮೋಗ್ರಫಿ ಎಂಬ ಪದವನ್ನ ಪರಿಚಯಿಸಿದಂತವ್ರು ಯಾರು ಅಂತಂದ್ರೆ 1852ರಲ್ಲಿ ಅಶಿಲ್ ಡಿಯಾರ್ಡ್ ಅವರು. ಇವರು ಸಹ ಈ ಡೆಮೋಗ್ರಫಿ ಎಂಬ ಪದವನ್ನ 1855ರಲ್ಲಿ ಈ ಡೆಮೋಗ್ರಫಿ ಪದವನ್ನ ಪರಿಚಯಿಸಿದಂತ ಹೇಳ್ಬೋದು. ಈ ರೀತಿಯಲ್ಲೂ ಸಹ ಡೆಮೋಗ್ರಫಿ ಇರ್ತಕ್ಕಂಥ ವಿಷಯದ ಬಗ್ಗೆ ಒಟ್ಟಾರೆ ಈ ವಿಷಯಗಳ ಕುರಿತು ಒಂದು ಜನಸಂಖ್ಯೆಯ ವಿಷಯಗಳು ಒಂದು ವೈಜ್ಞಾನಿಕವಾದಂಥ ರೀತಿಯಲ್ಲಿ ಒಂದು ಕ್ರಮಬದ್ಧವಾದಂಥ ರೀತಿಯಲ್ಲಿ ಅಧ್ಯಯನವನ್ನ ಕೈಗೊಳ್ಳುವಂತಹ ಶಾಸ್ತ್ರ ಈ ಡೆಮೋಗ್ರಫಿ ಆಗಿದೆ ಅಂತ ಹೇಳ್ಬೋದು. ಅದರಲ್ಲಿಯೂ ಸಹ ಭಾರತದಲ್ಲಿ ಜನಗಣತಿ ನೂತನ ಸ್ವರೂಪದ ರಾಷ್ಟ್ರೀಯ ಚಟುವಟಿಕೆಯ ಸತತವಾಗಿ ವಿಸ್ತರಣೆ ಆದಂತೆ ಅಲ್ಲಿ ಬರುವಂತಹ ಸಂಖ್ಯಾವಾರು ವಿವರಣೆಗಳಾಗಲಿ ವ್ಯವಸ್ಥಿತವಾದ ಮತ್ತು ನಿಯತಕಾಲಿಕವಾದಂಥ ಸಂಗ್ರಹಿಸಬೇಕಾದಂತಹ ಅಗತ್ಯವು ಉಂಟಾಯಿತು ಅನ್ನೋ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಭಾರತ ಜನಸಂಖ್ಯೆ ಬೆಳವಣಿಗೆ ಆದ ನಂತರ ರಾಷ್ಟ್ರದ ಯೋಜನೆಗಳನ್ನಾಗಲಿ ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನಾಗಲಿ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳನ್ನಾಗಲಿ ಆ ರೂಪಿಸುವಂತ ಸಂದರ್ಭದಲ್ಲಿ ಅದರ ಜನಸಮೂಹ ಮತ್ತು ಅದರ ಅರ್ಥವ್ಯವಸ್ಥೆ ಇರತಕ್ಕಂಥ ಸಂಬಂಧಿಸಿದ ವಿವಿಧ ಅಂಶಗಳ ಬಗ್ಗೆ ಅಂದ್ರೆ ಕುರಿತಾದಂಥ ಸಂಖ್ಯಾವಾರು ವಿವರಣೆಗಳನ್ನ ಮಾಹಿತಿಗಳನ್ನ ಬೇಕಾದಂಥ ಸಂದರ್ಭದಲ್ಲಿ ಅದರ ಅಂಕಿಅಂಶಗಳನ್ನ ಒದಗಿಸಿಕೊಡುವಂತ ಶಾಸ್ತ್ರ ಯಾವುದಾಗಿ ಅಂತಂದ್ರೆ ಇಲ್ಲಿ ಭಾರತೀಯ ಜನಸಂಖ್ಯಾ ಶಾಸ್ತ್ರ ಸಹ ಪ್ರಮುಖ ಪಾತ್ರವನ್ನು ನೋಡಬಹುದು. ಅದರಲ್ಲಿರ್ತಕ್ಕಂತಹ ರಾಷ್ಟ್ರ ಸಾಮಾಜಿಕ ವಿವರಣೆಗಳನ್ನಾಗಲಿ ಅದರಲ್ಲಿ ಸಂಗ್ರಹಿಸುವಂತಹ ಜನಗಣತಿ ಆಗಲಿ ಪದ್ಧತಿಗಳನ್ನ ನಾವು ಇದರ ಬಗ್ಗೆ ಮಾಹಿತಿಗಳನ್ನ ಒದಗಿಸಿಕೊಡುವಂಥದ್ದು ಯಾವ್ದು ಮಾಡಬೇಕು ಅಂತಂದ್ರೆ ಈ ಜನಸಂಖ್ಯಾ ಶಾಸ್ತ್ರ ಅಂತ ಹೇಳ್ಬೋದು. ಅದರಲ್ಲಿಯೂ ಸಹ 1790ರಲ್ಲಿ ಮೊಟ್ಟ ಮೊದಲು ಅಮೆರಿಕದಲ್ಲಿ ಈ ಜನಗಣತಿಯನ್ನು ಮೊದಲು ಕೈಗೊಳ್ಳಲಾಯಿತು. ಅಂದ್ರೆ 1790ರಲ್ಲಿ ಅಮೆರಿಕದಲ್ಲಿ ನಡೆಸಿದ ಜನಗಣತಿ ಮೊದಲು ಆಧುನಿಕ ಜನಗಣತಿ ಅಂತ ಕರೀತಾ ಇದ್ದಾರೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಈ 1790ರಲ್ಲಿ ಅಮೆರಿಕದಲ್ಲಿ ನಡೆಸಿದಂತಹ ಜನಗಣತಿ ಮೊದಲು ಆಧುನಿಕ ಜನಗಣತಿಯನ್ನ ಪ್ರಾರಂಭವಾದುದು ಎಲ್ಲಪ್ಪ ಅಂತಂದ್ರೆ ಅಮೆರಿಕ ದೇಶದಲ್ಲಿ ಅಂತ ಹೇಳುವುದು. ತದನಂತರ ಈ 1800ರಲ್ಲಿ ಯುರೋಪ್ ರಾಷ್ಟ್ರದಲ್ಲಿ ಅಂದ್ರೆ ಯುರೋಪಿನ ಕೂಡ ಇದೇ ಜನಗಣತಿ ಮಾದರಿಯನ್ನ ಕೈಗೊಳ್ಳಲಾಯಿತು. ಅಂದ್ರೆ 1800ರಲ್ಲೂ ಸಹ ಯುರೋಪ್ ಪ್ರದೇಶದಲ್ಲಿ ಯುರೋಪ್ ಖಂಡದಲ್ಲಿ ಈ ಅಂಕಿಅಂಶಗಳ ಮೂಲಕವಾಗಿ ಕೈಗೊಳ್ಳಲಾಯಿತು. ಯಾವಾಗಂತಂದ್ರೆ 1800ರಲ್ಲಿ ಯುರೋಪ್ ಖಂಡದಲ್ಲೂ ಸಹ ಇದೇ ಮಾದರಿಯನ್ನ ಕೈಗೊಳ್ಳಲಾಯಿತು ಅಂತ ಹೇಳುದು. ತದನಂತರ ಭಾರತ ದೇಶದಲ್ಲಿ ಅಂದ್ರೆ ಈ ಸ್ವತಂತ್ರ ಪೂರ್ವದಲ್ಲಿ ಭಾರತ ದೇಶದಲ್ಲಿ ಸ್ವತಂತ್ರ ಪೂರ್ವ ನಂತರ ಬ್ರಿಟಿಷರ ಆಡಳಿತ ವ್ಯವಸ್ಥೆಯೊಳಗ ಅಂದ್ರೆ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಇಲ್ಲಿಯೂ ಸಹ 1867ರಿಂದ 1872ರವರೆಗೆ ಈ ಅವಧಿಯಲ್ಲಿ ಈ ಜನಗಣತಿಯನ್ನ ಕೈಗೊಳ್ಳಲಾಯಿತು. ಅಂದ್ರೆ ಇಲ್ಲಿ ಮುಖ್ಯವಾಗಿ ಮೊಟ್ಟ ಮೊದಲು ಜನಗಣತಿಯನ್ನ ಪ್ರಾರಂಭ ಎಲ್ಲಿ ನೋಡ್ತಾ ಇದ್ದಂದ್ರೆ 1790ರ ದಶಕದಲ್ಲಿ ಅಮೆರಿಕದಲ್ಲಿ ಆಧುನಿಕ ಜನಗಣತಿಯನ್ನ ಕೈಗೊಳ್ಳಲಾಯಿತು. ತದನಂತರ 1800ರಲ್ಲಿ ಯುರೋಪದಲ್ಲಿ 1800ರ ಪ್ರಾರಂಭದ ಅವಧಿಯೊಳಗ ಯುರೋಪ್ ದೇಶದಲ್ಲಿಯೂ ಇದೇ ಮಾದರಿಯ ಆಧುನಿಕ ಜನಗಣತಿಯನ್ನು ಕೈಗೊಳ್ಳಲಾಯಿತು. ತದನಂತರ ಭಾರತ ದೇಶದಲ್ಲಿ ಬ್ರಿಟಿಷರ ಆಡಳಿತ ಸರ್ಕಾರ ಅವಧಿಯೊಳಗ 1872
67 ನಂತರ 1872ರಲ್ಲಿ ಈ ಅವಾಗ ಆ ಕಾಲಘಟ್ಟದಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಆಧುನಿಕ ಜನಗಣತಿಯ ವಿಧಾನಗಳನ್ನ ಬಳಕೆ ಮಾಡಿದ್ರು. ತದನಂತರ ಭಾರತ ದೇಶದಲ್ಲಿ 1881ರಲ್ಲಿ ಅಂದ್ರೆ ತದನಂತರದಲ್ಲಿ 10 ವರ್ಷಕ್ಕೊಮ್ಮೆ ಏನ್ ಮಾಡಿಕತ್ರ ಅಂತಂದ್ರೆ ಜನಗಣತಿಯನ್ನ ಕೈಗೊಳ್ಳಲಾಯಿತು. 1881ರ ನಂತರದಲ್ಲಿ 10 ವರ್ಷಕ್ಕೊಮ್ಮೆ ಏನ್ ಮಾಡಿಕತ್ರು ಭಾರತ ದೇಶದಲ್ಲಿ ಜನಗಣತಿಯ ಕಾರ್ಯಕ್ರಮ ಯೋಜನೆಗಳನ್ನ ರೂಪಿಸಲಾಯಿತು. ತದನಂತರ ಸ್ವತಂತ್ರ ಪಡೆದ ನಂತರವೂ ಸಹ ಪದ್ಧತಿಯು ಈ ಜನಗಣತಿ ಪದ್ಧತಿ ಪ್ರಾರಂಭವಾಯಿತು. ಅದರಲ್ಲೂ 1951ರ ಸತತವಾಗಿ 7 ವರ್ಷದವರೆಗೆ 7 ಬಾರಿ ಅಂದ್ರೆ 1951ರಿಂದ ಸತತವಾಗಿ 7 ಬಾರಿ ದಶಕವರೆಗೂ ಸಹ ಈ ಜನಗಣತಿಯನ್ನು ಕೈಗೊಳ್ಳಲಾಯಿತು. ಅಂದ್ರೆ ಇವು 7 ದಶಕವರೆಗೆ 1951ರಿಂದ ಇವತ್ತಿನ ಅಂಕಿಅಂಶದ ಪ್ರಕಾರ 7 ದಶಕದ ಅನುಗುಣವಾಗಿ ಜನಗಣತಿಯನ್ನ ಕೈಗೊಳ್ಳಲಾಯಿತು. ಅದರಲ್ಲಿಯೂ ಸಹ 2011ರ ನಡೆಸಲಾದಂತಹ ಜನಗಣತಿಯು ಇತ್ತೀಚೆಗೆ ನಡೆದಂತಹ ಜನಗಣತಿ ಆಗಿದೆ ಅಂತ ಹೇಳುವುದು. ಆದರೂ ಸಹ ಈ ಜನಗಣತಿಯು ಸರ್ಕಾರದ ನೀತಿಗಳನ್ನ ರೂಪಿಸುವಲ್ಲಾಗಲಿ ಯೋಜನೆಗಳನ್ನ ರೂಪಿಸುವಂತ ಸಂದರ್ಭದಲ್ಲಿ ಅದರಲ್ಲಿಯೂ ಆರ್ಥಿಕ ಅಭಿವೃದ್ಧಿಯನ್ನಾಗಲಿ ಮತ್ತು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ರೂಪಿಸುವಂತ ಸಂದರ್ಭದಲ್ಲಿ ಆಗಲಿ ಈ ಜನಗಣತಿಯು ಸಹ ಮಾಹಿತಿಗಳನ್ನ ತಿಳಿಸ್ಕೊಡುವಂಥದ್ದು ಯಾವ್ದು ಮಾಡ್ತಪ್ಪ ಅಂತಂದ್ರೆ ಈ ಭಾರತೀಯ ಜನಸಂಖ್ಯಾ ಶಾಸ್ತ್ರ. ಇದು ಸಹ ಜನಸಂಖ್ಯೆ ಬೆಳವಣಿಗೆ ಕುರಿತು ಒಂದು ಯೋಜನೆಗಳಿಗೆ ಸರಿಯಾದಂಥ ರೀತಿಯಲ್ಲಿ ಒಂದು ವೈಜ್ಞಾನಿಕವಾದಂತಹ ಮಾಹಿತಿಗಳನ್ನ ಒದಗಿಸಿಕೊಡುವಂಥ ಶಾಸ್ತ್ರ ಯಾವುದಾಗಿದೆ ಅಂತಂದ್ರೆ ಈ ಜನಸಂಖ್ಯಾ ಶಾಸ್ತ್ರ ಆಗಿರ್ತದೆ. ಈ ರೀತಿಯಲ್ಲಿ ಸಹ ಜನಸಂಖ್ಯಾ ಶಾಸ್ತ್ರವು ಇವತ್ತಿನ ವಿಷಯ ಅಧ್ಯಯನದ ಬಗ್ಗೆ ನಾವು ಇಷ್ಟು ನಾವು ತಿಳ್ಕೊಬಹುದು. ಇನ್ನೂರು ವಿಷಯಗಳ ಬಗ್ಗೆ ನಾಳೆ ಕ್ಲಾಸಲ್ಲಿ ನಾವು ತಿಳ್ಕೊಂಡು ಅಂತ ಹೇಳಿ ಇವತ್ತು ಕ್ಲಾಸನ್ನು ಇಲ್ಲಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ.